ಅನುಪ್ರಭಾಕರ್ ಮುಖರ್ಜಿ ಅವ್ರು ನೋಡಿದ್ರೆ ಎಲ್ಲರಿಗೂ ಅಲರ್ಜಿ. ಯಾಕಂದರೆ ಅವರೆಲ್ಲ ಅಷ್ಟೊಂದು ಎನರ್ಜಿ ಇದೆ. ಅದು ಅವ್ರು ರಘು ಮುಖರ್ಜಿಯಿಂದ ಬಂತೋ ಇಲ್ಲ ಅವ್ರ ಸ್ವಂತ ಪರ್ಸ್ನಲ್ ಎನರ್ಜಿನ ಗೊತ್ತಿಲ್ಲ. ಬಟ್ ಅವರು ನಾನು ಫಸ್ಟ್ ಟೈಮ್ ಅವ್ರನ್ನ ತವರಿಗೆ ಬಾ ತಂಗಿಲಿ ಶಿವಣ್ಣ ಅವ್ರ ಪೇರಾಗಿ ಮಾಡಿದ್ರು. ಅವತ್ತಿಂದನೂ ಅವ್ರು ಹೇಗಿದ್ದಾರೋ ಹಾಗೇ ಇದ್ದೀರಾ. ಒಳ್ಳೆಯದು, ಆಲ್ ದ ಬೆಸ್ಟ್. ಮತ್ತು ನಮ್ಮ ಸುಧೀಂದ್ರ ಸರ್ ಅವರ ವೈಫ್ ಇದ್ದಾರೆ. ಅಮ್ಮ ನಿಮಗೆ ನಮಸ್ಕಾರ. ನಿಮ್ಮ ಬಗ್ಗೆ ಜಾಸ್ತಿ ಗೊತ್ತಿಲ್ಲ, ಅದಕ್ಕೆ ಜಾಸ್ತಿ ಮಾತಾಡಲ್ಲ. ನಾನು ಸುಧೀಂದ್ರ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಇವತ್ತೇನಾದರೂ ಒಂದು ಚಿಕ್ಕದು ಮೋಷನ್ಲೆಸ್ ಕಾಮಿಡಿ ಮಾಡಬೇಕು ಅಂದರೆ ಅದಕ್ಕೆ ಅವರೇ ಮೂಲ ಕಾರಣ. ಯಾಕಂದರೆ ಅವ್ರು ಮಾತಾಡ್ತಾ ಇದ್ದಿದ್ದಂಥ ವಿಧಾನ ಹೆಂಗೆ ಅಂದರೆ, ಅವರು ಇಡೀ ಬರೀ ಲಿಪ್ ಮೂಮೆಂಟ್ ಮಾತ್ರ ಆಡ್ತಾ ಇದ್ದು, ಅದರಲ್ಲಿ ಭಯಂಕರ ಕಾಮಿಡಿ ಪಂಚಸ್ ಹಾಕ್ಬಿಡೋರು. ಈ ಬೇಡ ಕೃಷ್ಣ ರಂಗಿನಾಟ ಚಿತ್ರ ಪಾಲ ಎಂಟರ್ಪ್ರೈಸಸ್ ಅವರು ರಿಲೀಸ್ ಮಾಡುವಂಥ ಟೈಮಲ್ಲಿ ಅವರೆಲ್ಲ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಸುಧೀಂದ್ರ ಸರ್, ವೆಂಕಟೇಶ್ ಅವರು, ನಾನು ಆ ಕಾರ್ನಲ್ಲಿ ನಿಂತಿದ್ವಿ. ಯಾಕಪ್ಪ ಡಲ್ ಆಗಿದೆಯಾ ಅಂದರು. ಯಾಕಂದರೆ ಆ ಪಿಕ್ಚರಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ವಿ. ಆಗ ಸುಧೀಂದ್ರ ಸರ್ಗೆ ಹೇಳಿದೆ, ಸರ್ ಯಾವುದೋ ದೊಡ್ಡ ಪಾತ್ರಗಳು ಸಿಕ್ಕಿಲ್ಲ ಸರ್ ಅಂತ. ನೀನು ತುಂಬ ದೊಡ್ಡದಾಗಿ ಬೆಳಿತೀಯಪ್ಪ ಅಂತ ಹೇಳಿದರು. ಅವ್ರು ಹೇಳಿದ ಮಾತನ್ನ ನಾನು ಅವಾಗವಾಗ ಯಾವಾಗಲೂ ಜ್ಞಾಪಿಸ್ಕೊತಾನೆ ಇರ್ತೀನಿ. ಅವ್ರು ಹಾಕಿರೋಂಥ ಸಂಸ್ಥೆ ಇವತ್ತು 50 ವರ್ಷ ಆಗಿದೆ. ಆದರೆ ಅದೊಂದು ಇವತ್ತಿನ ಒಂದು ಸಂಸ್ಥೆಗೆ ಒಂದು ಬೇಸ್ಮೆಂಟ್ ಹಾಕಿರೋದೇ ಒಂದು ಜಾಯಿಂಟ್ ಫ್ಯಾಮಿಲಿ ಅನ್ನೋ ಒಂದು ಆ ಕಲ್ಚರ್ನ ಇಲ್ಲಿ ತೊಗೊಂಬಂದಿದ್ದಾರೆ. ಯಾಕಂದರೆ ಇವತ್ತು ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಇದೆ. ಬಟ್ ಇವರು ಹಾಕಿರೋಂಥ ಸಂಸ್ಥೆ ಇವತ್ತು 50 ವರ್ಷ ಆದರೂ ಅವ್ರು ನಮ್ಮ ಜೊತೆ ಇಲ್ಲ ಅಂದ್ರೂ ಅವರ ಸ್ವಂತ ಅಣ್ಣ ಅವ್ರ ಮಗ ಆಗಿರೋಂಥ ನಮ್ಮ ವೆಂಕಟೇಶ್ ಅವರು ಅದನ್ನು ನಡ್ಕೊಂಡ್ಬಂದಿದ್ದಾರೆ. ಇವ್ರ ಬಾಂಧವ್ಯ ಪಾರ್ಥಿಬನ್ ಪಿಕ್ಚರ್ ಒಂದು ಮೂವಿ ಬಂದಿತ್ತು. ಅದರೊಳಗೆ ಚಿಕ್ಕಪ್ಪ ಮತ್ತು ಅಣ್ಣನ ಮಗನ ಒಂದು ಲವ್ನ ನಾನು ಸಿನಿಮಾಲ್ ನೋಡಿದ್ದೆ. ಬಟ್ ನಿಜವಾದ ಜೀವನದಲ್ಲಿ ನೋಡಿದ್ದು ಇವರಲ್ಲೇ. ಇವರೊಬ್ಬರೇ ಹೋಗೋದಲ್ಲದೆ ಅವ್ರ ಮಕ್ಕಳನ್ನ ಅವ್ರ ಜೊತೆಗಳ್ಗೆ ಹಾಕ್ಕೊಂಡು, ಅವ್ರು ಸ್ವಲ್ಪ ಸ್ಲೋ ಆಗಿದ್ರು ಅವ್ರನ್ನ ಬಿಡ್ದಂಗೆ ಎಳ್ಕೊಂಡು ಇವ್ರು ಸ್ಪೀಡ್ ಕರ್ಕೊಂಡು ಬಂದು ಇವತ್ತು 50 ವರ್ಷ ಸಂಸ್ಥೆ ಆಗೋವಂಥ ಒಂದು ಮಟ್ಟಕ್ಕೆ ಕರ್ಕೊಂಡ್ಬಂದಿದ್ದಾರೆ. ದೇವರು ನಿಮ್ಮ ಮುಂದಿನ ತಲೆಮಾರಿಂದ 100 ವರ್ಷನೂ ಆಗಲಿ ಅಂತ ಹೇಳ್ತಾ ನನಗೆ ಇಲ್ಲಿ ಬಂದಕ್ಕೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಥ್ಯಾಂಕ್ ಯು. ಇರ್ತಕ್ಕಂಥ ಪತ್ರಕರ್ತರು ಮತ್ತು ಮಾಧ್ಯಮ ಮಿತ್ರರು ಮತ್ತು ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ವಿಶೇಷವಾಗಿ ನಾನು ಫಸ್ಟು ಸುಧೀಂದ್ರ ಸಾರಿಂದ ಶುರು ಮಾಡಿ ಶ್ರೀನಿವಾಸ ಮೂರ್ತಿ ಸಾರಿಗೆ ಬರೋಣ ಅಂದ್ಕೊಂಡೆ. ಬಟ್ ಶ್ರೀನಿವಾಸ ಮೂರ್ತಿ ಸಾರಿಂದ ಶುರು ಮಾಡಿ ಆಮೇಲೆ ಅಲ್ಲಿಗೆ ಬರ್ತೀನಿ. ನಾನು 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಅಣ್ಣ ಸಾರ್ ಮನೆಗೆ ಕರ್ಕೊಂಡು ಹೋಗಿದ್ದರು, ಸಂಪಂಗಿ ರಾಮನಗರದಲ್ಲಿ. ಅವ್ರು ಬಂದಾಗ ಅವರು ಇವನು ಸಿನಿಮಾ ಕರ್ಕೊಂಡ್ಬಂದ್ಬಿಡ್ತೀಯ ಅಂತ ಅಂದಿದ್ರು. ಅದು ಯಾವ ಬಾಯಲ್ಲಿ ಅಂದ್ರೋ ಏನೋ ಗೊತ್ತಿಲ್ಲ. ಅದಾದಮೇಲೆ ನಾನು ಸಿನಿಮಾಗೆ ಬಂದೆ. ಮತ್ತು ನಮ್ಮ 2nd ಕ್ಲಾಸಲ್ಲಿ ಲೆಮನ್ ಆ್ಯಂಡ್ ಸ್ಪೂನ್ ರೇಸ್ ಒಳಗಡೆ ಯಾಮಾರ್ಸಿ ಗೆದ್ದಿದ್ದೆ. ಆವಾಗ ಇವರೇ ಬಂದು ನಮಗೆ ಅವಾರ್ಡು ಕೊಟ್ಟರು. ಅವತ್ತಿಂದ ಇವತ್ತುವರೆಗೂ ಶ್ರೀನಿವಾಸ ಮೂರ್ತಿ ಅಣ್ಣ ನನಗೆ ಒಂದು ತಂದೆ ಸ್ವರೂಪ. ಅವ್ರ ನವೀನ್ ಥರ ಹೇಗೋ